ಸ್ನೇಹಿತರೆ VNR 6G ಕ್ಲಾಸ್ ಸ್ವಾಗತ. ಇವತ್ತು ಸ್ವಲ್ಪ ಕ್ಷಿಪಣಿ ಬಗ್ಗೆ ನೋಡೋಣ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದ್ರೆ ಭೂಮಿಯಿಂದ ಭೂಮಿಗೆ ಯಾವ ಕ್ಷಿಪಣಿಗಳು ಹಾರ್ತವಪ್ಪ ಅಂತಂದರೆ, ಭೂಮಿಯಿಂದ ಭೂಮಿಗೆ ಕ್ಷಿಪಣಿಗಳು ಬಂದ್ಬಿಟ್ಟು ಸಬ್ ಟು ಸರ್ಫೇಸ್ ಬಂದ್ಬಿಟ್ಟು ಅಗ್ನಿ, ಪೃಥ್ವಿ, ಧನುಷು, ಪ್ರಗತಿ, ಪ್ರಹಾರ, ಶೌರ್ಯ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ಯಾವ್ದು ಹಾರ್ತವಪ್ಪ ಅಂದರೆ ಸರ್ಫೇಸ್ ಟು ಏರ್ ತ್ರಿಶೂಲು, ಆಕಾಶು, ಬರಾಕು 3 ಇರ್ತವೆ ಸ್ನೇಹಿತರೆ. ತ್ರಿಶೂಲ್ ಬಂದ್ಬಿಟ್ಟು ಇಸ್ರೇಲ್ದು. ತಿರ್ಗಾ ಆಕಾಶದಿಂದ ಆಕಾಶಕ್ಕೆ ಏರ್ ಟು ಏರ್ ಬಂದ್ಬಿಟ್ಟು ಅಸ್ತ್ರ, K100, MSA ನೋಡ್ಕೊಳ್ಳೋ ಸ್ನೇಹಿತರೆ. ಅಸ್ತ್ರ ಇಂಪಾರ್ಟೆಂಟು. ತಿರ್ಗಿ ಏನಪ್ಪ ಅಂದರೆ ಆಕಾಶ ಬಂದ್ಬಿಟ್ಟು ಏರ್ ಟು ಸರ್ಫೇಸ್ ರುದ್ರಂ, ಬ್ರಹ್ಮೋಸ್ ಆಗಿರುತ್ತೆ ಸ್ನೇಹಿತರೆ. ಏರ್ ಟು ಏರ್. ತಿರ್ಗಿ ಸಬ್ಮೇರಿನ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಏನಪ್ಪ ಅಂತ ಯಾವುದಪ್ಪ ಅಂದರೆ ಸಾಗರಿಕ, K4, K5, ಹರೆ ಅಂತ ಅಂದ್ಬಿಟ್ಟು. ಟ್ಯಾಂಕರ್ ಧ್ವಂಸಕ ಕ್ಷಿಪಣಿಗಳು ಯಾವುದಪ್ಪ ಅಂದರೆ ನಾಗ, ಅಶ್ವಿನಿ, ಎಲಿನಾ, ಅಮೋಘ ಅಂತ ಸ್ನೇಹಿತರೆ. ಇದು ನಾಗ ಬಂದ್ಬಿಟ್ಟು ಟ್ಯಾಂಕರ್ ಆ್ಯಂಟಿ ಟ್ಯಾಂಕ್ ಮಿಸೈಲ್ ಆಗಿರುತ್ತೆ. DRDO ಬಂದ್ಬಿಟ್ಟು ಮುಖ್ಯವಾಗಿ ಸ್ಥಾಪನೆ ಆಗಿದ್ದು 1958 ಜನವರಿ 1ರಂದು ಕೇಂದ್ರ ಕಚೇರಿ ನವದೆಹಲಿ. ಇದರ ದೇಹದಾಯಕ ಥೀಮ್ ಏನಪ್ಪ ಅಂದರೆ ಬಲಸ್ಯ ಮೂಲಂ ವಿಜ್ಞಾನಂ, ಬಲಸ್ಯ ಮೂಲ ವಿಜ್ಞಾನಂ ಸಂಪೂರ್ಣ ಶ್ಲೋಕ ಆಗಿರುತ್ತೆ ಸ್ನೇಹಿತರೆ. ಇದು ಪ್ರಸ್ತುತ ಅಧ್ಯಕ್ಷರು ವಿ ಕಾಮತ್ ಅಂತ, ಸಮೀರ್ ವಿ ಕಾಮತ್ ಅಂತ ಯಾರಪ್ಪ DRDO ಅಧ್ಯಕ್ಷರಾಗಿರ್ತಾರೆ ಸ್ನೇಹಿತರೆ. ಮೇ 31, 2026 ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಅಬ್ದುಲ್ ಕಲಾಂ ಕರೀತಾರೆ. ತಿರ್ಗಿ ಏನಪ್ಪ ಅಂದರೆ ಭಾರತ ಮಿಸೈಲ್ ವುಮೆನ್ ಅಂದು ಟೆಸಿ ಥಾಮ್ಸನ್ ಕರೀತಾರೆ. ಯಾಕಂದರೆ ಅಗ್ನಿ 4 ಮತ್ತು ಅಗ್ನಿ 5ನ ನೇತೃತ್ವ ವಹಿಸ್ತಾರೆ ಸ್ನೇಹಿತರೆ ಇವರು. ಒರಿಸ್ಸಾದ ವಿಲೇರ್ ದ್ವೀಪಕ್ಕೆ ಏನಪ್ಪ ಅಂದರೆ ವಿಲೇರ್ ದ್ವೀಪಕ್ಕೆ ಅಬ್ದುಲ್ ಕಲಾಂ ದ್ವೀಪ ಎಂದು ಹೆಸರಿಡಲಾಗಿದೆ. ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಪ್ರಯೋಗಶಾಲೆಗಳು ಯಾವಪ್ಪ DRDOದು ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆಫ್ ಲ್ಯಾಬ್ರೇಟರಿ ಇರೋದೇನಪ್ಪ ಅಂದರೆ ಹೈದರಾಬಾದಲ್ಲಿ ಇರುತ್ತೆ ಸ್ನೇಹಿತರೆ ಇದು. ತಿರ್ಗಿ ಏನಪ್ಪ ಅಂದರೆ ASL ಅಡ್ವಾನ್ಸ್ ಸಿಸ್ಟಮ್ ಲ್ಯಾಬ್ರೇಟರಿ ಬಂದ್ಬಿಟ್ಟು ಇದು ಕೂಡ ಎಲ್ಲಿದೆ, ಹೈದರಾಬಾದಲ್ಲಿ ಇದೆ ಸ್ನೇಹಿತರೆ. ಹೈದರಾಬಾದ್ ಮುಖ್ಯವಾಗಿ ಇದರಲ್ಲಿ ADE ಬಂದ್ಬಿಟ್ಟು ಬೆಂಗಳೂರು, ಏರೋನಾಟಿಕ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷನ್ ಬಂದ್ಬಿಟ್ಟು ಬೆಂಗಳೂರಲ್ಲಿದೆ ಸ್ನೇಹಿತರೆ. ADB ಡಿಫೆನ್ಸ್ ಲ್ಯಾಬ್ರೇಟರಿ ಬಂದ್ಬಿಟ್ಟು ಜೋಧ್ಪುರದಲ್ಲಿದೆ. ಇನ್ನು ಒಂದು ಚಿತ್ರದುರ್ಗದಲ್ಲಿ ಏನಪ್ಪ ಅಂದರೆ ಏರೋನಾಟಿಕಲ್ ಟೆಸ್ಟ್ ರೇಂಜು ಚಳ್ಳಕೆರೆಯಲ್ಲಿದೆ ಸ್ನೇಹಿತರೆ, ನಮ್ಮ ಹೆಮ್ಮೆ ಕರ್ನಾಟಕದಲ್ಲಿ. ಮುಖ್ಯವಾಗಿ ಕ್ಷಿಪಣಿಗಳಲ್ಲಿ 2 ವಿಧ, ಒಂದು ಪಥ ಆಧಾರಿತ ಮೇಲೆ 2 ಭಾಗಗಳು ವಿಂಗಡಿಸಲಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ, ಕ್ರೂಸ್ ಕ್ಷಿಪಣಿ ಅಂತ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಕ್ರೂಸ್ ಕ್ಷಿಪಣಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಆಮೇಲೆ ಇದರ 3 ಭಾಗ ವಿಂಗಡಿಸಲಾಗಿದೆ. ಭೂಮಿಯಿಂದ ಭೂಮಿಗೆ, ಭೂಮಿಯಿಂದ ಆಕಾಶಕ್ಕೆ, ತಿರುಗಪ್ಪ ಏನಪ್ಪ ಅಂದ್ರೆ ಆಕಾಶದಿಂದ ಆಕಾಶಕ್ಕೆ 3 ಭಾಗ ವಿಂಗಡಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಬ್ಯಾಲಿಸ್ಟಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂದರೆ, ಕ್ರೂಸ್ ಕ್ಷಿಪಣಿ ಅಂದರೆ ಏನಪ್ಪ ಅಂದರೆ ಬ್ಯಾಲಿಸ್ಟಿಕ್ ಬಂದ್ಬಿಟ್ಟು ಇವು ಅರ್ಧ ವೃತ್ತಾಕಾರ ಚಲಿಸ್ತವೆ ಸ್ನೇಹಿತರೆ. ಮುಖ್ಯವಾಗಿ ಏನಪ್ಪ ಅಂದರೆ ವಾಯು ಮುಖಾಂತರ ಚಲಿಸ್ತವೆ. ಉದಾಹರಣೆ ಪೃಥ್ವಿ, ಅಗ್ನಿ ಮತ್ತು ಏನಪ್ಪ ಅಂದರೆ ಧನುಷ್ ಬಂದ್ಬಿಟ್ಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾಗಿರ್ತವೆ. ಬ್ರಹ್ಮಸ್ ಮತ್ತು ನಿರ್ಭಯ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ಷಿಪಣಿ ಯಾವುದಪ್ಪ ಅಂದರೆ ನಮಗೆ ಬಂದಂತೆ ಕ್ರೂಸ್ ಕ್ಷಿಪಣಿ ಆಗಿರುತ್ತೆ. ಕ್ರೂಸ್ ಕ್ಷಿಪಣಿ ಸ್ನೇಹಿತರೆ ಯಾವುದಪ್ಪ ಅಂತಂದರೆ ನಮಗೆ ಬೇಕಾದ ಬ್ರಹ್ಮಸ್ ಮತ್ತು ನಿರ್ಭಯ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ರೇಂಜ್ಗಳು ಕೇಳ್ತಾರೆ ಸ್ನೇಹಿತರೆ. ಯಾರಂದರೆ 300ರಿಂದ 1000 ಯಾವುದು, 1000, 3500 ಯಾವುದು, ಈ ಥರ ರೇಂಜ್ ಕೇಳ್ತಾರೆ. ಇದು ರೇಂಜ್ ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಬ್ಸಾನಿಕ್ ಕ್ಷಿಪಣಿ ಬಂದ್ಬಿಟ್ಟು ಇದು ಶಬ್ದದ ವೇಗಕ್ಕಿಂತ ಕಡಿಮೆ ಇರುತ್ತೆ ಸ್ನೇಹಿತರೆ. ಇದು ಕೇಳ್ತಾರೆ ಯಾವುದಪ್ಪ ಅಂದರೆ ಉದಾಹರಣೆ ಸಬ್ಸಾನಿಕ್ ಕ್ಷಿಪಣಿ ಬಂದ್ಬಿಟ್ಟು ನಿರ್ಭಯ್, ಶಬ್ದದ ವೇಗಕ್ಕಿಂತ ಕಡಿಮೆ. ಸೂಪರ್ ಸಾನಿಕ್ ಬಂದ್ಬಿಟ್ಟು ಶಬ್ದದ ವೇಗಕ್ಕಿಂತ 2-3 ಪಟ್ಟು ಹೆಚ್ಚಾಗಿರುತ್ತೆ, ಬ್ರಹ್ಮೋಸ್ ಆಗಿರುತ್ತೆ ಉದಾಹರಣೆ. ತಿರ್ಗಿ ಹೈಪರ್ ಸಾನಿಕ್ ಬಂದ್ಬಿಟ್ಟು ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚಾಗಿರುತ್ತೆ, ಮ್ಯಾಕ್ 5 ಆಗಿರುತ್ತೆ ಸ್ನೇಹಿತರೆ. ಇಷ್ಟೇನಪ್ಪ